ಸುಮತಿ, ರೂಮಲ್ಲಿ ರಾತ್ರಿ ತುಂಬಾ ಮೆಸೇಜ್ ಬರ್ತಾ ಇತ್ತು ಅಂತ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ತಂದು ಕೊಡ್ತೀಯಾ? ತರ್ತೀನಿ. ತಗೊಳ್ಳಿ. ಅಯ್ಯೋ, ಗ್ಯಾಸ್ ಆಫ್ ಮಾಡಕ್ಕೆ ಮರ್ತೆ. ರೀ, ಊರಿಂದ ಯಾರು ರವಿ ಅಂತ ಯಾರೋ ಫೋನ್ ಮಾಡಿದ್ರು ನೋಡಿ. ಇಲ್ಲವಲ್ಲ, ಆ ಥರ ಇದ್ರೆ ನಾನು ನೋಡಿರ್ತಿದ್ನಲ್ಲ. ನಿನ್ನ ಮೊಬೈಲಿಗೆ ಫೋನ್ ಮಾಡಿದ್ರಾ? ನೀವು ಆಫ್ ಮಾಡಿ ಇಟ್ಟಿದ್ರಲ್ಲ, ಅದಕ್ಕೆ ಇರಬೇಕು. ಏನಾಯ್ತು ರೀ? ನೋಡು ಸುಮತಿ, ಇದು ಅಚ್ಚುನಾ? ಈ ಫೋಟೋ ಯಾರು ತೆಗ್ದಿರೋದು? ಯಾರು ಕಳ್ಸಿರೋದು? ಒಂದು ನಿಮಿಷ ನೋಡ್ತೀನಿ. ಇದು ಯಾವುದೋ ಗೊತ್ತಿಲ್ಲದೆ ಇರೋ ನಂಬರ್ ಸುಮತಿ. ಯಾವುದೋ ವಾಯ್ಸ್ ಮೆಸೇಜ್ ಇದೆ, ನೋಡ್ತೀರಿರು. ನಮಸ್ಕಾರ ಸರ್, ಈ ಫೋಟೋದಲ್ಲಿರೋದು ನಿಮ್ಮ ತಂಗಿ ಅನ್ನೋ ಅನುಮಾನ ನನಗೆ. ಸುಮತಿ, ಅವತ್ತು ನಮ್ಮ ಮನೆ ಪ್ಲಂಬರ್ ಬಂದಿದ್ನಲ್ಲ, ಸಂಜೀವ್ ಗೌಡನ್ ಸಂಬಂಧಿಕ. ಯಾರಿವರು? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರೀ, ಇವ್ರು ನಿಮ್ಮೂರವ್ರಂತೆ, ನಿಮ್ಮನ್ನೇ ಕೇಳ್ಕೊಂಡು ಬಂದಿದ್ದಾರೆ. ಕ್ಷಮಿಸಿ, ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವು ನಿಮಗೆ ಸಂಬಂಧಿಕರೇ ಆಗ್ಬೇಕು. ಇಬ್ರು ಹುಡುಗರು ಬಂದಿದ್ರು. ಅದೇ ಅವರೇ ಕಳಿಸಿರೋದು. ಒಂದು ನಿಮಿಷ ಇರು. ಅವರೇ ಸುಮತಿ ಕಳಿಸಿರೋದು. ಸುಮತಿ, ಅಚ್ಚು ನಮ್ಮ ಕಣ್ಣೆದುರುಗಡೆ ಇದ್ದಾಳೆ, ಆರೋಗ್ಯವಾಗಿದ್ದಾಳೆ. ಹಾಗಾದ್ರೆ ಇದು ಯಾರು? ಸುಮತಿ, ಒಂದ್ಸರಿ ಫೋಟೋ ಸರಿಯಾಗಿ ನೋಡು. ಈ ಹುಡುಗಿ ಯಾರೋ ಮೈ ಹುಷಾರಿಲ್ಲದೆ ಮಲಗಿರೋ ತರ ಇಲ್ಲ? ಇವಳು ಅಚ್ಚು ತರಾನೇ ಇದ್ದಾಳಲ್ರಿ? ಸುಮತಿ, ಅಚ್ಚು ತರ ಇದ್ದಾಳೆ, ಆದ್ರೆ ಇವಳು ಅಚ್ಚು ಅಲ್ಲ ಸುಮತಿ. ರೀ, ನನಗೆ ನೀವ್ ಏನ್ ಹೇಳ್ತಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಅಚ್ಚು ತರ ಇದ್ದಾಳೆ ಅಂತೀರಾ, ಅಚ್ಚು ಅಲ್ಲ ಅಂತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಸುಮತಿ, ನಾವೇನಾದ್ರೂ ತಪ್ಪು ಮಾಡ್ಬಿಟ್ವಾ? ಏನ್ರಿ ನೀವು ನಿಮ್ ಪಾಡಿಗೆ ನೀವೇನೇನೋ ಹೇಳ್ತಿದ್ದೀರಾ. ನೀವು ಗೊಂದಲ ಮಾಡ್ಕೊಂಡು ನನಗೂ ಗೊಂದಲ ಮಾಡ್ತಿದ್ದೀರಾ. ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ವೇಳೆ ಈ ಹುಡುಗಿ ನಮ್ ಸುಶಾಂತ್ ಹೆಂಡತಿ ಶಾಂತಿನ. ಅಲ್ಲ ರೀ, ಆ ಹುಡುಗಿ ಬೆಟ್ಟದಿಂದ ಬಿದ್ದು ಸತ್ತೋದ್ಲು ಅಂತ ಹೇಳಿದ್ರಲ್ವಾ? ಹೌದು ಸುಮಾ, ಅವ್ರು ಹೇಳಿದ್ದು ನಿಜ. ಅದಾದ್ಮೇಲೆ ಇನ್ಶೂರೆನ್ಸ್ ವಿಚಾರದಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಅವರೇ ಹೇಳಿದ್ರು ತಾನೆ. ಆ ಹುಡುಗಿ ಶಾಂತಿ ಬೆಟ್ಟದಿಂದ ಬಿದ್ದ ಮೇಲೆ ಬಾಡಿ ಸಿಗ್ಲಿಲ್ಲ. ಒಂದು 10 ದಿನ ಕಳೆದ ಮೇಲೆ ಪೊಲೀಸವ್ರು ಕರೆದು ಯಾವುದೋ ಬಾಡಿ ತೋರಿಸಿದ್ರಂತೆ. ಆದ್ರೆ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ, ದೇಹ ಎಲ್ಲ ಸುಟ್ಟೋಗಿತ್ತು ಅಂತ ಹೇಳಿದ್ರಲ್ವಾ. ಹಾಗಿದ್ದ ಮೇಲೆ ಈ ಫೋಟೋದಲ್ಲಿರೋವಳು ಶಾಂತಿ ಆಗಿರೋ ಅವಕಾಶ ಇದೆಯಾ ಇಲ್ವಾ? ರೀ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನನಗ್ ಭಯ ಆಗ್ತಿದೆ ರೀ. ನೀವ್ ಹೇಳ್ದಂಗೆ ಒಂದ್ ವೇಳೆ ಈ ಫೋಟೋದಲ್ಲಿರೋದು ಶಾಂತಿನೇ ಆಗಿದ್ರೆ ನಮ್ಮ ಅಚ್ಚು ಜೀವನ. ಹೌದು ಸುಮತಿ, ಒಂದು ವೇಳೆ ಇವಳೇನಾದ್ರೂ ಶಾಂತಿ ಆಗ್ಬಿಟ್ಟಿದ್ರೆ. ನನಗೆ ಅರ್ಥ ಆಗ್ತಾ ಇಲ್ಲ ಸುಮತಿ, ಅರ್ಥ ಆಗ್ತಾ ಇಲ್ಲ. ರೀ, ನೀವೊಂದ್ ಕೆಲ್ಸ ಮಾಡಿ, ಈಗ್ಲೇ ಆ ಪ್ಲಂಬರ್ಗೆ ಫೋನ್ ಮಾಡಿ. ಮಾಡ್ತೀನಿ ಸುಮತಿ. Number you are calling is either switched off or not reachable at the moment. ಏನಾಯ್ತು ರೀ? ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸುಮತಿ, ಇನ್ನೊಂದ್ಸರಿ ಮಾಡ್ತೀನಿ. Number you are calling is either switched off.
ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸುಮತಿ, ಒಂದು ವೇಳೆ ಈ ಹುಡುಗಿ ಶಾಂತಿನೇ ಆಗಿದ್ರೆ ನಮ್ಮ ಅಚ್ಚು ಗತಿ. ಅಯ್ಯೋ ರೀ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ನನಗೆ ಮೊದಲೇ ಭಯ ಜಾಸ್ತಿ ಆಗ್ತಿದೆ. ಅದಾಗಲ್ಲ ಸುಮತಿ. ಶಾಂತಿ ನಿವಾಸದಲ್ಲಿ ಒಂದು ಮಗು ತಾಯಿ ಇಲ್ಲದೆ ತಬ್ಬಲಿಯಾಗಿ ಹಂಬಲಿಸ್ತಾ ಇದೆ. ಒಂದು ವೇಳೆ ಅವಳೇನಾದ್ರೂ ಶಾಂತಿ ಆಗ್ಬಿಟ್ಟಿದ್ರೆ ಆ ಮಗುಗೆ ತಾಯಿ ಸಿಗ್ದಂಗಾಗುತ್ತಲ್ವಾ? ರಾಘವಗೋಸ್ಕರನಾದ್ರೂ ಈ ಹುಡುಗಿ ಶಾಂತಿ ಹೌದಾ ಅಲ್ವಾ ಅಂತ ನಾವು ತಿಳ್ಕೋಬೇಕಲ್ವಾ ಸುಮತಿ? ರೀ, ನನಗೆ ದೇವ್ರಾಣಿಗೂ ಅದೆಲ್ಲ ಏನೂ ಅರ್ಥ ಆಗ್ತಾ ಇಲ್ಲ. ನಾವೀಗ ಯಾವ ಕಡೆ ಯೋಚನೆ ಮಾಡೋಣ ಹೇಳಿ? ಅವಳ ಕುಟುಂಬಕ್ಕೆ ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡೋಣ, ಅಥವಾ ನಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ? ಒಂದು ವಿಷಯ ಹೇಳ್ತೀನಿ ರೀ, ನಾನು ಹೋಗಿ ಅಚ್ಚುನ ನಮ್ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಸುಮತಿ, ಅಚ್ಚುನ ಮನೆ ಕರ್ಕೊಂಬಂದ್ಬಿಡದ? ಹೌದು ರೀ, ಅವಳು ಸ್ವಲ್ಪ ದಿನ ನಮ್ಮ ಮನೇಲೆ ಇಲ್ಲೇ ನಮ್ಮ ಜೊತೆ ಇರ್ಲಿ. ಇದಕ್ಕೊಂದು ತೀರ್ಮಾನ ಆಗೋವರೆಗೂ ಅವಳು ಇಲ್ಲೇ ಇರ್ಲಿ ರೀ. ಸುಮತಿ, ಏನು ಮಾತು ಅಂತ ಮಾತಾಡ್ತಾ ಇದೀಯ ನೀನು? ಇಲ್ಲ ರೀ, ನಾನು ಅಚ್ಚುನ ಇವಾಗ್ಲೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಸುಮಾ, ಏನ್ ಸುಮಾ, ಕರ್ಕೊಂಬರೋಂಥದ್ದು ಏನಾಗಿದೆ ಈಗ? ರೀ, ಇದನ್ನೆಲ್ಲ ನಿಮ್ಮ ಹತ್ರ ಬಿಡ್ಸೇಳಕ್ ಆಗಲ್ಲ ರೀ. ಅಯ್ಯೋ, ನನ್ನ ಹತ್ರ ಹೇಳ್ದೆ ಇರೋಂಥದ್ದು ಏನಿದೆ? ಅದು ಸ್ವಲ್ಪ ಹೊತ್ತಿಗೆ ಮುಂಚೆ ಸಾಧನಾ ಅವರು ನನಗೆ ಫೋನ್ ಮಾಡಿದ್ರು. ಹಾ, ಏನಂತೆ? ಅದು ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮದುಮಕ್ಳದ್ದು ಶಾಸ್ತ್ರ ಅದೆಲ್ಲ ಏನು ನಡೆದಿಲ್ವಂತೆ. ಸಾಧನಾ ಅವರು ಯಾಕೆ ಅಂತ ವಿಚಾರಿಸಿದ್ದಕ್ಕೆ ಅಚ್ಚುಮ್ಮ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ಕೊಂಡ್ಲಂತೆ. ಅಚ್ಚು ಏನಾದರೂ ಮನೆಗೆ ಬಂದರೆ ನೀವು ಹೇಗೂ ತಾಯಿ ಸ್ಥಾನದಲ್ಲಿದ್ದೀರಾ ಅಲ್ವಾ, ಅವ್ರನ್ನ ಸ್ವಲ್ಪ ಕೂರಿಸ್ಕೊಂಡು ಮಾತಾಡಿ ಅಂತ ಹೇಳಿದ್ರು. ಸಾಧನ ಹೇಳೋದು ಒಂದು ವೇಳೆ ಅವರೇ ಅಚ್ಚುಗೇನಾದ್ರೂ ಹೇಳಿದ್ರೆ ಅವಳು ಹೇಗೆ ತಗೋತಾಳೋ ಏನೋ ಗೊತ್ತಿಲ್ಲ. ಅದಕ್ಕೆ ನೀವೇ ಅವಳ ಹತ್ರ ಸ್ವಲ್ಪ ಕೂರಿಸ್ಕೊಂಡು ಮಾತಾಡಿ ಅಂತ ಹೇಳಿದ್ರು. ಹೌದಾ ಸುಮತಿ? ಹಾಗೆ ಹೇಳಿದ್ರ ಅವರು? ಹೌದು ರೀ. ಸರಿ, ಅದಕ್ಕೆ ಈಗ ಅದಕ್ಕೇನ್ ಮಾಡ್ಬೇಕು ಅಂತ್ಯಾ? ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಗಿದ್ದೆಲ್ಲ ಒಂಥರ ಒಳ್ಳೇದೇ ಅನ್ಸುತ್ತೆ ನೋಡಿ. ಮದುವೆ ಆಗಿ ನಮ್ಮನೆಯಿಂದ ಹೇಗೆ ಹೋದ್ಲೋ ಈಗಲೂ ಹಾಗೆ ಇದ್ದಾಳೆ. ಒಂದು ವೇಳೆ ನಾವೀಗ ಫೋಟೋನಲ್ಲಿ ನೋಡಿದ್ವಲ್ಲ, ಆ ಹುಡುಗಿ ಶಾಂತಿ ಆಗ್ಬಿಟ್ಟಿದ್ರೆ ರೀ, ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇದ್ದೀನಿ ರೀ, ಇದೊಂದು ತೀರ್ಮಾನ ಆಗೋವರೆಗೂ ಅಚ್ಚು ಶಾಂತಿ ನಿವಾಸದಲ್ಲಿ ಇರೋದು ಬೇಡ. ಒಂದು ವೇಳೆ ನಮ್ಮ ಅಚ್ಚುಗ್ ಮಗು ಅಂತ ಆಗ್ಬಿಟ್ರೆ ಮುಂದೆ ಕಷ್ಟ ಆಗುತ್ತಲ್ವೇನ್ರಿ? ಸುಮತಿ, ನೀನ್ ಏನ್ ಹೇಳ್ತಾ ಇದೆಯಾ ನಂಗೆ ಅರ್ಥ ಆಗ್ತಾ ಇದೆ. ಆದ್ರೂ ಬಂತಲ್ಲಿ ಏನೋ ಒಂಥರ ಗೊಂದಲ ಇದೆ ಸುಮತಿ. ನಾನು ಈಗಲೇ ಹೋಗಿ ಅವ್ರ ಮನೆಯಲ್ಲಿ ಏನ್ ಹೇಳ್ಬೇಕೋ ಹೇಳಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋಡಿ, ಈ ವಿಷಯ ನಿರ್ಧಾರ ಆಗೋವರೆಗೂ ಈ ವಿಷಯ ನಮ್ಮಿಬ್ರಲ್ಲೇ ಇರಬೇಕು. ನೀವು ಈಗಲೇ ಆ ಪ್ಲಂಬರ್ಗೆ ಫೋನ್ ಮಾಡಿ ಆ ಹುಡುಗಿ ಎಲ್ಲಿದ್ದಾಳೆ, ಅವನಿಗೆ ಆ ಫೋಟೋ ಹೇಗೆ ಸಿಕ್ತು ಅಂತ ವಿಚಾರಿಸಿ. ನಾನು ಹೋಗಿ ಬರ್ತೇನೆ. ಸರಿ.